Good morning, friends. So once again, I'm here to make one more video on locomotion and movement. In the last video, I was talking about muscles and its properties, including types of muscle. So there are three types of muscle. One is skeletal muscle, second one is visceral muscle, and third one is cardiac muscles. So skeletal muscle means the muscle which is associated with the skeletal system, whereas visual muscles they are associated with the visceral organs, and cardiac muscles associated with heart. So these are the three types of muscles, and including muscle properties: extensibility, excitability, contractibility, relaxability, and elasticity are the important characters of the muscles. This is what we have discussed in last video. So in this video, let us discuss about ultrastructure of the muscle, ultrastructure of the muscle, or otherwise structure of the muscles anta. So this is a very important topic. In the examination they may ask describe the ultrastructure of the muscles anta. Each muscle is made up of a large number of muscle cells and are called muscle fibers. ಈಗ ಮಸಲ್ ಈಚ್ ಮಸಲ್ ಅಂತಂದರೆ ಒಂದು ಸ್ಮಾಲ್ ಪೀಸ್ ಆಫ್ ಸ್ಕಿನ್, ಅದರ್ವೈಸ್ ಇನ್ ಜನರಲಿ ವಿ ಕ್ಯಾನ್ ಕರೆಕ್ಟ್ ಎಸ್ ಅ ಫ್ಲೆಶ್ ಅಂತ ಕರಿತೀವಿ, ಮಾಂಸ ಅಂತ ಕರಿತೀವಿ. ಒಂದು ಸಣ್ಣ ಪೀಸ್ ಟಿಶ್ಯೂ ತೊಗೊಂಡ್ರೆ ದ್ಯಾಟ್ ಈಸ್ ಮೇಡ್ ಬೈ ಎ ನಂಬರ್ ಆಫ್ ಮಸಲ್ ಸೆಲ್ಸ್. ಮಸಲ್ ಸೆಲ್ಸ್ ಆರ್ ಕಾಲ್ಡ್ ಮಸಲ್ ಫೈಬರ್ಸ್ ಅಂತ. ಕ್ಲಿಯರ್? ಎ ಸ್ಮಾಲ್ ಪೀಸ್ ಆಫ್ ಟಿಶ್ಯೂ ಆರ್ ಅದರ್ವೈಸ್ ಫ್ಲೆಶ್ ವಿಚ್ ಈಸ್ ಮೇಡ್ ಬೈ ಎ ನಂಬರ್ ಆಫ್ ಮಸಲ್ ಸೆಲ್ಸ್ ಕಾಲ್ಡ್ muscle fibers. A group of muscle fibers called a fascicle or otherwise muscle bundle ಅಂತ. ಈಗ ಒಂದು ಸಣ್ಣ ಪೀಸ್ ತೊಗೊಂಡ್ರೆ, ಯಾವುದಾದ್ರೂ ಕೈಯಿಂದ ಕಾಲಿಂದ ಒಂದು ಫ್ಲೆಶ್ ಮಾಂಸ ಅಂತಲ್ಲ ಒಂದು ಪೀಸ್ ತೊಗೊಂಡ್ರೆ ಅದು ವಿಚ್ ಇಸ್ ಮೇಡ್ ಬೈ ನಂಬರ್ ಆಫ್ ಮಸಲ್ ಸೆಲ್ಸ್, ಪ್ಲೆಂಟಿ ಆಫ್ ಮಸಲ್ ಸೆಲ್ಸ್. ಮಸಲ್ ಸೆಲ್ಸ್ ಕಾಲ್ಡ್ ಮಸಲ್ ಫೈಬರ್ಸ್. ಮಸಲ್ ಸೆಲ್ಸ್ನ ಮಸಲ್ ಫೈಬರ್ ಅಂತೆಲ್ಲ ಕರೀತಾರೆ. ಮಸಲ್ ಫೈಬರ್ಸ್, ಎ ಗ್ರೂಪ್ ಆಫ್ ದಿ ಮಸಲ್ ಫೈಬರ್ಸ್ ಇಸ್ ಕಾಲ್ಡ್ ಫ್ಯಾಸಿಕಲ್ ಅಂತ. ಒಂದು ಗ್ರೂಪ್ ಆಫ್ ಮಸಲ್ ಫೈಬರ್ಸ್, ಇದನ್ನು ಸ್ವಲ್ಪ ಫ್ಲೆಶ್, ಇಲ್ಲ ಸ್ವಲ್ಪ ಫ್ಲೆಶ್, ಇಲ್ಲ ಸ್ವಲ್ಪ ಫ್ಲೆಶು, ಇದನ್ನು ಎ ಗ್ರೂಪ್ ಆಫ್ ಫ್ಲೆಶ್ ಅದರ್ವೈಸ್ ಎ ಗ್ರೂಪ್ ಆಫ್ ಮಸಲ್ ಫೈಬರ್ ಕಾಲ್ಡ್ ಫ್ಯಾಸಿಕಲ್ ಅಂತ. ಆ ಗ್ರೂಪ್ ಆಫ್ ಮಸಲ್ಗೆ ಫ್ಯಾಸಿಕಲ್ ಅಂತ ಕರೀತಾರೆ. ಅದರ್ವೈಸ್ ಮಸಲ್ ಬಂಡಲ್ ಅಂತಲೂ ಕರೀತಾರೆ. ಬಂಡಲ್ಸ್ ಅಂದರೆ ಜಾಸ್ತಿ ಅಲ್ಲ, ಟು ಆರ್ ಮೋರ್ ಅಲ್ಲ, ಟು ಆರ್ ಮೋರ್ ಮಸಲ್ ಫೈಬರ್ಸ್ ಅದರ್ವೈಸ್ ಮಸಲ್ ಸೆಲ್ಸ್ ಆರ್ ಕಾಲ್ಡ್ ಮಸಲ್ ಬಂಡಲ್ ಆರ್ ಅದರ್ವೈಸ್ ಫ್ಯಾಸಿಕಲ್ ಅಂತ. ಸೆವರಲ್ ಫ್ಯಾಸಿಕಲ್ ಯೂನಿಟ್ಸ್, ಸೆವರಲ್ ಫ್ಯಾಸಿಕಲ್ ಯೂನಿಟ್ಸ್ ಅಂತಂದರೆ ಸೆವರಲ್ ಮಸಲ್ ಬಂಡಲ್ಸ್ ಅಂತ. ಸೆವರಲ್ ಮಸಲ್ ಬಂಡಲ್ಸ್ ಟು ಫಾರ್ಮ್ ಲಾರ್ಜ್ ಮಸಲ್ ಸಚ್ ಆಸ್ ಟ್ರೈಸೆಪ್ಸ್ ಅಂಡ್ ಬೈಸೆಪ್ಸ್ ಅಂತ. ಸಣ್ಣ ಸ್ವಲ್ಪ ಮಸಲ್ ಬಂಡಲ್ ಸೇರಿಕೊಂಡು ದೊಡ್ಡ ಮಸಲ್ ಆಗುತ್ತೆ, ಅದನ್ನು ಟ್ರೈಸೆಪ್ಸ್ ಬೈಸೆಪ್ಸ್ ಅಂತ ಕರಿತೀವಿ. ಈಗ ಬೈಸೆಪ್ಸ್ ಅಂತ ಈ ಭುಜದಲ್ಲಿ ತೋರಿಸ್ತಾರೆ ನೋಡ್ರಿ, ಫಿಲ್ಮ್ ಆ್ಯಕ್ಟ್ರೆಲ್ಲ ಬೆಳೆಸ್ಕೊಂಡಿರ್ತಾರೆ ಬೈಸೆಪ್ಸ್ ಟ್ರೈಸೆಪ್ಸ್ ಅಂತ. ಅದನ್ನು ಬೈಸೆಪ್ಸ್ ಟ್ರೈಸೆಪ್ಸ್ ಅಂತ ಕರೀತಾರೆ. ಟ್ರೈಸೆಪ್ಸ್ ಅಂದರೆ ಇನ್ನರ್ ಪೋರ್ಷನ್ನು, ಬೈಸೆಪ್ಸ್ ಅಂತಂದರೆ ಔಟರ್ ಪೋರ್ಷನ್ಸ್ ಅಲ್ಲ, ಇಟ್ಟು ದಪ್ಪ ಇರುತ್ತೆ ನೋಡ್ರಿ, ಅದನ್ನು ಬೈಸೆಪ್ಸ್ ಟ್ರೈಸೆಪ್ಸ್ ಅಂತ ಕರೀತಾರೆ. ಅಂದರೆ ಅದು ದೊಡ್ಡ ಒಂದು ಮಸಲ್ಸ್ ಅಂತ. ದೊಡ್ಡ ಮಸಲ್ಸ್ ವಿಚ್ ಈಸ್ ಮೇಡ್ ಬೈ ಎ ಸ್ಮಾಲರ್ ಮಸಲ್ ಬಂಡಲ್ಸ್ ಆರ್ ಅದರ್ವೈಸ್ ಫ್ಯಾಸಿಕಲ್ಸ್ ಅಂತ ಕರೀತಾರೆ. ಕ್ಲಿಯರ್? ಎ ಸ್ಮಾಲ್ ಪೀಸ್ ಆಫ್ ಟಿಶ್ಯೂ ವಿಚ್ ಈಸ್ ಮೇಡ್ ಬೈ ಮಸಲ್ ಸೆಲ್ಸ್ ಆರ್ ಕಾಲ್ಡ್ ಮಸಲ್ಸ್ ಫೈಬರ್ಸ್. ಅದರ್ವೈಸ್ ಎ ಗ್ರೂಪ್ ಆಫ್ ಮಸಲ್ ಫೈಬರ್ಸ್ ಆರ್ ಕಾಲ್ಡ್ ಫ್ಯಾಸಿಕಲ್ ಆರ್ ಅದರ್ವೈಸ್ ಮಸಲ್ ಬಂಡಲ್ಸ್. ಎ ಗ್ರೂಪ್ ಆಫ್ ಮಸಲ್ ಬಂಡಲ್ಸ್ ಫಾರ್ಮ್ ಎ ಲಾರ್ಜ್ ಮಸಲ್ಸ್ called biceps or otherwise triceps. In a plenty of triceps and biceps, a plenty of muscle bundles forms a bigger muscles, so which distribute throughout the body. So that is called what? Muscles tissues ಅಂತ. ಈಗ ಸಣ್ಣ ಮಸಲ್ಸ್ ಸೆಲ್ಸ್ ಅಲ್ಲಿ ಅದರ ಸಣ್ಣ ಪೀಸ್ ತೊಗೊಂಡ್ರೆ ದಟ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಮಸಲ್ ಫೈಬರ್. ಮಸಲ್ ಫೈಬರ್ ಅಂತಂದರೆ ಮಸಲ್ ಸೆಲ್ಸ್ ಅಂತ, ಸಣ್ಣ ಸಣ್ಣ ಮಸಲ್ ಫೈಬರ್. A plasma membrane, the outer covering layer. A plasma membrane of the muscle fiber is called a sarcolemma. Sarcolemma. Plasma member of the muscle fiber is called sarcolemma. Muscle fiber ಒಳಗಡೆ ಏನಿರುತ್ತೆ? ಸೈಟೋಪ್ಲಾಸಮ್ ಇರುತ್ತೆ. ಆ ಸೈಟೋಪ್ಲಾಸಮನ್ನು ಸರ್ಕೋಪ್ಲಾಸಮ್ ಅಂತ ಕರೀತಾರೆ. ಐ ಮೀನ್ ಸೈಟೋಪ್ಲಾಸಮ್ ಆಫ್ ದಿ ಮಸಲ್ ಫೈಬರ್ ಇಸ್ ಕಾಲ್ಡ್ ಸರ್ಕೋಪ್ಲಾಸಮ್. Plasma membrane of the muscle fiber is called sarcolemma. ಸೈಟೋಪ್ಲಾಸಮ್ ಆಫ್ ದಿ ಮಸಲ್ ಫೈಬರ್ ಇಸ್ ಕಾಲ್ಡ್ ಸರ್ಕೋಪ್ಲಾಸಮ್ ಅಂತ. ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ, ಸೆಕ್ಷನಲ್ ವ್ಯೂ ಆಫ್ ದಿ ಮಸಲ್ಸ್ ಅಂತ. ಇಲ್ಲಿ ನೋಡ್ರಿ,
ಡಾರ್ಕ್ ಪೋರ್ಷನ್ಸು ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದಿರಿ. ಸ್ಕೆಲೆಟಲ್ ಮಸಲ್ಸು, ಕಾರ್ಡಿಯಾಕ್ ಮಸಲ್ಸ್ ಅಂದರೆ ಡಾರ್ಕ್ ಪೋರ್ಷನ್ಸ್ ಇತ್ತು, ಅದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಇದೆ. ಇಲ್ಲಿ ಮಸಲ್ಸ್ ಒಳಗಡೆ ಸಣ್ಣ ಸಣ್ಣ ಒಂದು ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಇದೆ ನೋಡಿ, ಸಣ್ಣ ಸಣ್ಣದು. ಈಚ್ ಅದನ್ನು ಸಣ್ಣ ಸಣ್ಣದು ಟ್ಯೂಬ್ಲೆಸ್ ಸ್ಟ್ರಕ್ಚರ್ನ ಮಸಲ್ ಫೈಬರ್ ಅಂತ ಕರೀತಾರೆ. ಮಸಲ್ ಫೈಬರ್ ಅಂತ. ಈಗ ಪ್ಲೆಂಟಿ ಆಫ್ ಮಸಲ್ ಫೈಬರ್ಸ್ ಇದೆ ಆ್ಯಂಡ್ ಫಾರ್ಮಿಂಗ್ ಬಿಗ್ಗರ್ ಮಸಲ್ಸ್ ಅಂತ. ಈ ಸಣ್ಣ ಇದೊಂದು ಕೆಳಗಡೆ ಇದೆ ನೋಡ್ರಿ, ಐ ಬ್ಯಾಂಡು, ಎ ಬ್ಯಾಂಡು, ಐ ಬ್ಯಾಂಡು, ಎಂಬ್ಲೈನ್ ಅಂತ ಕರೀತಾರೆ. ಇದೊಂದು ಮಸಲ್ ಫೈಬರು. ಅದನ್ನು ಮಯೋಫೈಬ್ರಿಲ್ ಅಂತಲೂ ಕರೀತಾರೆ. ಮಯೋಫೈಬ್ರಿಲ್ ಅದರ ಮಸಲ್ ಫೈಬರ್ ಅಂತ ಕರೀತಾರೆ. ತುಂಬ ಇರುತ್ತೆ ನೋಡ್ರಿ, ಒಂದು ಮಸಲ್ ಒಳಗೆ ತುಂಬ ಫೈಬರ್ ಇರುತ್ತೆ, ಮಸಲ್ ಫೈಬರ್ ಅಂತ. ಒಂದು ತೊಗೊಂಡ್ರೆ ಅದರಲ್ಲಿ ಒಂದು ತೊಗೊಂಡ್ರೆ ಮಸಲ್ ಫೈಬರ್ಸ್ ಅಂತ ಕರೀತಾರೆ. ಆ ಮಸಲ್ ಫೈಬರ್ ಔಟರ್ ಲೈನ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ನೋನ್ ಆಸ್ ಅ ಸರ್ಕೋಲೆಮ್ಮ. ಇಲ್ಲಿದೆ ನೋಡಿ ಸರ್ಕೋಲೆಮ್ಮ. ಮೈಟ್ರೋಕಾಂಡ್ರಿಯಾ ಕೆಳಗಡೆ ಇದೆ ನೋಡಿ ಸರ್ಕೋಲೆಮ್ಮ. ಸರ್ಕೋಲೆಮ್ಮ ಮೀನ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಮಸಲ್ ಫೈಬರ್ ಇಸ್ ಕಾಲ್ಡ್ ಅ ಸರ್ಕೋಲೆಮ್ಮ. ಸರ್ಕೋಲೆಮ್ಮ ಒಳಗಡೆ ಏನಿರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ. ದ ಫ್ಲೂಯಿಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಮಸಲ್ ಫೈಬರ್ ಇಸ್ ಕಾಲ್ಡ್ ಅ ಸರ್ಕೋಪ್ಲಾಸಮ್ ಅಂತ. ಕ್ಲಿಯರ್? ಫಾರ್ ಒನ್ ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ಮೆಂಟ್ ಬೈ ಸರ್ಕೋಲೆಮ್ಮ ಆ್ಯಂಡ್ ವಾಟ್ ಈಸ್ ಸರ್ಕೋಪ್ಲಾಸಮ್ ಅಂತ. Sarcolemma means plasma membrane. Outer covering layer of the muscle fiber is called sarcolemma. Sarcoplasm, plasm ಅಂದರೆ cytoplasm ಅಂತ. Cytoplasm of the muscle fiber is called sarcoplasm ಅಂತ. ನೋಡಿ ಇದೊಂದು ಮಸಲ್ ಫೈಬರ್ ಮೇಲ್ಗಡೆ ಇದೆಯಲ್ಲ, ಇದು ಮಸಲ್ಸು. ದಟ್ ಲಾರ್ಜರ್ ಮಸಲು ದಟ್ ಈಸ್ ಮೇಡ್ ಬೈ ನಂಬರ್ ಆಫ್ ಫ್ಯಾಸಿಕಲ್ ಆರ್ ಅದರ್ವೈಸ್ ಮಸಲ್ ಬಂಡಲ್ಸ್ ಅಂತ. Each muscle bundle is made by number of muscle cells or otherwise muscle fiber ಅಂತ. ಒಂದು ಕೆಳಗಡೆ ಒಂದು ಇದೆಯಲ್ಲ, ಅದು ಉದ್ದೊಂದು ಸಿಗರೆಟ್ ಶೇಪ್ ಇದೆ ನೋಡ್ರಿ, ಅದು ಮಸಲ್ ಫೈಬರ್. ಒಂದು ಮಸಲ್ ಫೈಬರ್. ಪ್ಲೆಂಟಿ ಆಫ್ ಮಸಲ್ ಫೈಬರ್ಸ್ ಫಾರ್ಮ್ಸ್ ಎ ಲಾರ್ಜರ್ ಮಸಲ್. ತುಂಬ ಲಾರ್ಜರ್ ಮಸಲ್ ಆಗುತ್ತೆ. ಅದರ ಔಟರ್ ಕವರಿಂಗು ಪ್ಲಾಸ್ಮಾ ಸರ್ಕೋಲೆಮ್ಮ. ಒಳಗಡೆ ಸೈಟೋಪ್ಲಾಸಮ್ ಇದೆಯಲ್ಲ, ಅದು ಸರ್ಕೋಪ್ಲಾಸಮ್ ಅಂತ ಕರೀತಾರೆ. ಅದರ ಜೊತೆಗೆ ಎಚ್ ಝೋನು, ಝಡ್ ಡಿಸ್ಕ್, ಸರ್ಕೋಮಿಯರು, ಥಿನ್ ಫಿಲಮೆಂಟು, ಥಿಕ್ ಫಿಲಮೆಂಟು ಇದೆ ನೋಡಿ. ಥಿಕ್ ಫಿಲಮೆಂಟ್ ಇದೆ, ಥಿನ್ ಫಿಲಮೆಂಟ್ ಇದೆ. ಅದೇನಂತ ಸಿ. ಸರ್ಕೋಪ್ಲಾಸಮ್ ಕಂಟೈನ್ಸ್, ಸರ್ಕೋಪ್ಲಾಸಮ್ ಅಂದರೆ ಸೈಟೋಪ್ಲಾಸಮ್ ಆಫ್ ದಿ ಮಸಲ್ ಫೈಬರ್. ದಟ್ ಸರ್ಕೋಪ್ಲಾಸಮ್ ಕಂಟೈನ್ಸ್ ನಂಬರ್ ಆಫ್ ಲಾಂಜಿಟ್ಯೂಡಿನಲ್ ಪ್ರೋಟೀನ್ ಫಿಲಮೆಂಟ್ಸ್ ಕಾಲ್ಡ್ ಮಯೋಫೈಬ್ರಿಲ್ಸ್ ಅಂತ. ಸರ್ಕೋಪ್ಲಾಸಮ್ ಕಂಟೈನ್ಸ್ ನಂಬರ್ ಆಫ್ longitudinal protein filaments called myofibrils. ಲಾಂಜಿಟ್ಯೂಡಿನಲ್ಸ್ ಅಂದರೆ ಇಲ್ಲಿದೆ ನೋಡಿರಿ, ಸಣ್ಣದಿದೆ, ಅದೆಲ್ಲ ಮಯೋಫೈಬ್ರಿಲ್ಸ್. ಒಂದು ಮಾತ್ರ ಹೊರಗಡೆ ಬಂದಿದೆ, ಮೇಲ್ಗಡೆ ಡಯಾಗ್ರಾಮಲ್ಲಿ ಒಂದು ಹೊರಗಡೆ ಬಂದಿದೆ ನೋಡಿರಿ, ಅದು ಮಯೋಫೈಬ್ರಿಲ್ ಅಂತ. ಬೇಕಾದಷ್ಟು ಮಯೋಫೈಬ್ರಿಲ್ ಇದೆ. ಈಚ್ ಮಯೋಫೈಬ್ರಿಲ್ ಇಸ್ ಕಾಂಪೋಸ್ಡ್ ಆಫ್ ನಂಬರ್ ಆಫ್ ಆಲ್ಟರ್ನೇಟಿಂಗ್ ಲೈಟ್ ಬ್ಯಾಂಡ್ಸ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್. ಈಚ್ ಮಯೋಫೈಬ್ರಿಲ್ ಅಂತಂದರೆ ಕೆಳಗಡೆ ಇದೆ ನೋಡಿರಿ, ಒಂದು ಮಯೋಫೈಬ್ರಿಲ್ನ ಕೆಳಗಡೆ ಇಟ್ಟಿದ್ದಾರೆ. ದಟ್ ಮಯೋಫೈಬ್ರಿಲ್ ಇಸ್ ಕಾಂಪೋಸ್ಡ್ ಆಫ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್. ನೋಡಿರಿ, ಇದು ಝಡ್ ಅಂತ ಇದೆಯಲ್ಲ, ಅದು ಲೈಟ್ ಬ್ಯಾಂಡು. ಎಮ್ ಝೋನ್ ಅಂತ ಇದೆ ನೋಡಿರಿ, ಅದು ಡಾರ್ಕ್ ಬ್ಯಾಂಡು. ಮತ್ತು ಅದ್ರ ಪಕ್ಕದಲ್ಲೇ ಝಡ್ ಲೈನ್ ಇದೆ, ಮತ್ತು ಡಾರ್ಕ್ ಲೈನ್ ಇದೆ. ಡಾರ್ಕ್ ಲೈನು ಥಿಕ್ ಫಿಲಮೆಂಟ್ ಅಂತ. ಅದು ಲೈಟ್ ಬ್ಯಾಂಡು, ಅದನ್ನು ಐ ಬ್ಯಾಂಡು ಅಂತಲೂ ಕರೀತಾರೆ. LIG ಲೈಟ್ ಕಲರ್ ಇದೆ, ಲೈಟ್ ಬ್ಯಾಂಡ್ ಅಂತ, ಐ ಬ್ಯಾಂಡ್ ಅಂತ ಕರೀತಾರೆ ನೋಡಿರಿ. ಡಾರ್ಕ್ ಇರೋದು ಎ ಬ್ಯಾಂಡು ಮತ್ತು ಐ ಬ್ಯಾಂಡ್, ಎ ಬ್ಯಾಂಡ್, ಐ ಬ್ಯಾಂಡ್ ಮತ್ತು ಎ ಬ್ಯಾಂಡ್. ಈ ಥರ ಆಲ್ಟರ್ನೇಟಿಂಗ್ ಅರೇಂಜ್ಮೆಂಟ್ ಆಫ್ ಐ ಬ್ಯಾಂಡ್, ಐ ಬ್ಯಾಂಡ್, ಎ ಬ್ಯಾಂಡ್, ಐ ಬ್ಯಾಂಡ್, ಎ ಬ್ಯಾಂಡ್ ಅಂತ. ಅದರ್ವೈಸು ಲೈಟ್ ಬ್ಯಾಂಡು, ಡಾರ್ಕ್ ಬ್ಯಾಂಡು, ಲೈಟ್ ಬ್ಯಾಂಡು, ಡಾರ್ಕ್ ಬ್ಯಾಂಡ್ ಅಂತ. ದಿಸ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಆಫ್ ಲೈಟ್ ಬ್ಯಾಂಡ್ಸ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್. Light bands contain actin and is called I band or otherwise isotropic band ಅಂತ. ಲೈಟ್ ಬ್ಯಾಂಡ್ಸಲ್ಲಿ ಏನಿರುತ್ತೆ, ಆಕ್ಟಿನ್ ಇರುತ್ತೆ, ಅದನ್ನು ಐ ಬ್ಯಾಂಡ್ ಅಂತ ಕರಿತೀವಿ. ಐ ಬ್ಯಾಂಡ್ ಮೀನ್ಸ್ ಐಸೋಟ್ರೋಪಿಕ್ ಬ್ಯಾಂಡ್ ಅಂತ. ಡಾರ್ಕ್ ಬ್ಯಾಂಡ್ಸ್ ಕಂಟೈನ್ ಮಯೋಸಿನ್ and is called A band or otherwise an isotropic band ಅಂತ. ಲೈಟ್ ಬ್ಯಾಂಡ್ಸ್ contain actin whereas dark bands contain myosin. Actin which is I band whereas myosin which is A band. Not I band, A band ಕೆಳಗಡೆ ಇದೆ ನೋಡ್ರಿ, I band ಲೈಟ್ ಬ್ಯಾಂಡು, ಅದು ಆಕ್ಟಿನ್.
ಎ ಬ್ಯಾಂಡು ಮಯೋಸಿನ್, ಮತ್ತು ಐ ಬ್ಯಾಂಡ್ ಆಕ್ಟಿನ್, ಮತ್ತು ಮಯೋಸಿನ್. ಹೀಗೆ ಆಕ್ಟಿನ್ ಮಯೋಸಿನ್ ಆಲ್ಟರ್ನೇಟ್ ಆಗಿರುತ್ತೆ. ಸ್ವಲ್ಪ ಆಕ್ಟಿನ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಮಯೋಸಿನ್, ಮತ್ತೆ ಆಕ್ಟಿನ್ ಮತ್ತು ಮಯೋಸಿನ್, ಮತ್ತೆ ಆಕ್ಟಿನ್ ಮಯೋಸಿನ್. ಆಕ್ಟಿನ್ ಮಯೋಸಿನ್ ಅಂದ್ರೆ ಏನು? ಆಕ್ಟಿನ್ ಮಯೋಸಿನ್ಸ್ ಆರ್ ದಿ ಪ್ರೋಟೀನ್ಸ್, ಮಸಲ್ ಪ್ರೋಟೀನ್ಸ್ ಅಂತ ಕರೀತಾರೆ. ಮಸಲ್ ಪ್ರೋಟೀನ್ಸ್ ಅಂದರೆ ದ ಪ್ರೋಟೀನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮಸಲ್ಸಲ್ಲಿರ್ತಕ್ಕಂಥ ಪ್ರೋಟೀನ್ಸನ್ನು ಮಸಲ್ ಪ್ರೋಟೀನ್ಸ್ ಅಂತ ಕರೀತಾರೆ. ಯಾವುದು? ಆಕ್ಟಿನ್ ಆ್ಯಂಡ್ ಮಯೋಸಿನ್. ಆಕ್ಟಿನ್ ಮಯೋಸಿನ್ಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಮಸಲ್ ಪ್ರೋಟೀನ್ಸ್. ದೇ ಆರ್ ಅರೇಂಜ್ಡ್ ಇನ್ ದ ಮಸಲ್ ಫೈಬರ್ ಆಲ್ಟರ್ನೇಟಿವ್ಲಿ. ಹೆಂಗೆ ಅರೇಂಜ್ಮೆಂಟ್ ಆಗಿರುತ್ತೆ ಮಸಲ್ ಫೈಬರಲ್ಲಿ? ಆಲ್ಟರ್ನೇಟಿವ್ ಅಂದರೆ ಒನ್ ಬೈ ಒಂದು ಹಾಕಿದಂಗೆ ಇನ್ನೊಂದು, ಇನ್ನೊಂದು ಹಾಕಿದಂಗೆ ಇನ್ನೊಂದು, ಇನ್ನೊಂದು ಹಾಕಿದಂಗೆ ಇನ್ನೊಂದು. ಸೊ ಆಕ್ಟಿನನ್ನು ಐ ಬ್ಯಾಂಡ್ ಅಂತ ಕರೀತಾರೆ. ಅದು ಥಿನ್ ಇರುತ್ತೆ, ಥಿನ್ ಫಿಲಮೆಂಟ್ಸ್, ತುಂಬ ಚಿಕ್ಕದಿರುತ್ತೆ, ಹಾಗಾಗಿ ಥಿನ್ ಫಿಲಮೆಂಟ್ಸ್ ಅಂತ. ಆಕ್ಟಿನ್ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಥಿನ್ ಫಿಲಮೆಂಟ್ಸ್ ಬಿಕಾಸ್ ಆಫ್ ವಿಚ್ ಈಸ್ ಅರೇಂಜ್ಡ್ ಥಿನ್. ವೆರಾಸ್ ಮಯೋಸಿನ್ ಥಿಕ್ ಫಿಲಮೆಂಟ್ಸ್. ಥಿಕ್ ಫಿಲಮೆಂಟ್ಸ್ ಅಂತ ಕರಿತೀವಿ, ಯಾಕಂದ್ರೆ ಥಿಕ್ ಇದೆ. ಇಲ್ಲಿ ಡಾರ್ಕ್ ಇದೆ ನೋಡ್ರಿ, ತುಂಬ ಡಾರ್ಕ್ ಆಗಿದೆ ಲೈನ್ಸ್, ಅದನ್ನ ಥಿಕ್ ಫಿಲಮೆಂಟ್ ಅಂತ ಕರೀತಾರೆ. ತುಂಬ ಡಾರ್ಕ್ ಇದೆ ಥಿಕ್. ಆಕ್ಟಿನ್ ಥಿನ್ ಫಿಲಮೆಂಟ್ಸು, ಅದರ್ವೈಸ್ ಐ ಬ್ಯಾಂಡ್. ಮಯೋಸಿನ್ನು ಥಿಕ್ ಫಿಲಮೆಂಟ್ಸು, ಅದರ್ವೈಸ್ ಎ ಬ್ಯಾಂಡ್, ಅನ್ಐಸೋಟ್ರೋಪಿಕ್ ಬ್ಯಾಂಡ್ ಅಂತ. ಹೀಗೆ ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್. ಲೈಟ್ ಬ್ಯಾಂಡು ಆಕ್ಟಿನ್ನು, ಐ ಬ್ಯಾಂಡ್ ಅಂತಲೂ ಕರೀತಾರೆ. ಡಾರ್ಕ್ ಬ್ಯಾಂಡು ಮಯೋಸಿನ್ನು, ಥಿಕ್ ಫಿಲಮೆಂಟ್ ಅಂತಲೂ ಕರೀತಾರೆ, ಎ ಬ್ಯಾಂಡ್ ಅಂತಲೂ ಕರೀತಾರೆ. ಕ್ಲಿಯರ್? ಕನ್ಫ್ಯೂಸ್ ಆಗಬಾರ್ದು. ಆಕ್ಟಿನ್ನ ಥಿನ್ ಫಿಲಮೆಂಟು, ಐ ಬ್ಯಾಂಡ್, ಲೈಟ್ ಬ್ಯಾಂಡ್. ಮಯೋಸಿನ್ನು ಥಿಕ್ ಫಿಲಮೆಂಟು, ಎ ಬ್ಯಾಂಡ್, ಡಾರ್ಕ್ ಬ್ಯಾಂಡ್ ಅಂತಲೂ ಕರೀತಾರೆ. ಕ್ಲಿಯರ್? ಡಾರ್ಕ್ ಆಗಿರುತ್ತೆ, ಅದರ್ವೈಸ್ ಅನ್ಐಸೋಟ್ರೋಪಿಕ್ ಬ್ಯಾಂಡ್ ಎ ಬ್ಯಾಂಡ್ ಅಂತ. ಥಿಕ್ ಆಗಿರುತ್ತೆ. ಆಕ್ಟಿನು ಥಿನ್ ಆಗಿರುತ್ತೆ, ಐ ಬ್ಯಾಂಡ್ ಅಂತ ಕರೀತಾರೆ, ಲೈಟ್ ಬ್ಯಾಂಡ್ ಅಂತ ಕರೀತಾರೆ. ಸೊ ದಿಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಟಿನ್ ಆ್ಯಂಡ್ ಮಯೋಸಿನ್. ಕ್ಲಿಯರ್? ಹಾಗಾಗಿ ಆಕ್ಟಿನ್ ಮಯೋಸಿನ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಇರುತ್ತೆ. ಐ ಬ್ಯಾಂಡು ಮತ್ತು ಎ ಬ್ಯಾಂಡು, ಐ ಬ್ಯಾಂಡು ಎ ಬ್ಯಾಂಡು, ಐ ಬ್ಯಾಂಡು ಎ ಬ್ಯಾಂಡು, ಈ ಥರ ಇರುತ್ತೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟು. ಲೈಟ್ ಅದರವೈಸ್ ಇದನ್ನು ಹೇಳ್ಬೋದು, ಥಿಕ್ ಬ್ಯಾಂಡ್, ಥಿಕ್ ಫಿಲಮೆಂಟ್ಸ್, ಥಿನ್ ಫಿಲಮೆಂಟ್ಸ್, ಥಿಕ್ ಫಿಲಮೆಂಟ್ಸ್, ಥಿನ್ ಫಿಲಮೆಂಟ್ಸ್ ಅಂತ. ಅದರವೈಸ್ ಲೈಟ್ ಬ್ಯಾಂಡ್ಸ್, ಡಾರ್ಕ್ ಬ್ಯಾಂಡ್ಸ್, ಲೈಟ್ ಬ್ಯಾಂಡ್ಸು, ಡಾರ್ಕ್ ಬ್ಯಾಂಡ್ಸ್, ಈ ಥರನಾದ್ರೂ ಹೇಳ್ಬೋದು. ಎ ಬ್ಯಾಂಡ್, ಐ ಬ್ಯಾಂಡ್, ಎ ಬ್ಯಾಂಡ್, ಐ ಬ್ಯಾಂಡ್, ಆ ಥರ ಆದರೂ ಹೇಳ್ಬೋದು. ಥಿನ್ ಫಿಲಮೆಂಟ್ಸ್, ಥಿಕ್ ಫಿಲಮೆಂಟ್ಸ್, ಥಿಕ್ ಫಿಲಮೆಂಟ್ಸ್, ಥಿನ್ ಫಿಲಮೆಂಟ್ಸ್, ಆ ಥರ ಆದರೂ ಹೇಳ್ಬೋದು. ಲೈಟ್ ಬ್ಯಾಂಡ್ಸ್, ಡಾರ್ಕ್ ಬ್ಯಾಂಡ್ಸ್, ಲೈಟ್ ಬ್ಯಾಂಡ್, ಡಾರ್ಕ್, ಈ ಥರ ಆದರೂ ಹೇಳ್ಬೋದು. ಸೊ ಎನಿಯೋ, ಸೊ ದೀಸ್ ಮಸಲ್ ಪ್ರೋಟೀನ್ಸ್ ವಿಚ್ ಆರ್ ಅರೇಂಜ್ಡ್ ಆಲ್ಟರ್ನೇಟಿವ್ಲಿ. So this is over. Then this is what sarcomere. Sarcomere means what? Sarcomere means both are arranged parallel to each other. Both are arranged ಅಂತಂದ್ರೆ both light band and I bands arranged parallel to each other. Actin and myosins are two important muscle proteins. Actin filaments are thinner, whereas myofilaments are thicker. In the center of I band, there is an elastic fiber called a Z line. In I band central ಅಂದರೆ ಲೈಟ್ ಬ್ಯಾಂಡಲ್ಲಿ ನೋಡ್ರಿ ಒಂದು ಸಣ್ಣ ಲೈನ್ ಇದೆ, ಝಡ್ ಲೈನ್ ಅಂತ. ಏನದು ನೋಡ್ರಿ, ಇನ್ ದ ಸೆಂಟರ್ ಆಫ್ ದಿ ಐ ಬ್ಯಾಂಡ್ ಕರೆಕ್ಟ್ ಸೆಂಟ್ರಲ್ಲಿ, ಲೈಟ್ ಬ್ಯಾಂಡ್ ಅಂತ ಅಥವಾ ಐ ಬ್ಯಾಂಡ್ ಅಂತ, ಅದರ ಸೆಂಟ್ರಲ್ಲಿ ಒಂದು ಸಣ್ಣ ಎಲಾಸ್ಟಿಕ್ ಫೈಬರ್ ಹೋಗಿದೆ, ಅದನ್ನು ಝಡ್ ಲೈನ್ ಅಂತ ಕರಿತೀವಿ. ನೀವು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಝಡ್ ಅಂತ ಇದೆ ನೋಡ್ರಿ, ಝಡ್ ಲೈನ್ ಅಂತ. ಕ್ಲಿಯರ್? ಈ ಐ ಬ್ಯಾಂಡಲ್ಲಿ ಸಣ್ಣ ಮಧ್ಯದಲ್ಲಿ, ಆ ಕಡೆ ಒಂದು ಸ್ವಲ್ಪ ವೈಟು, ಈ ಕಡೆ ಒಂದು ಸ್ವಲ್ಪ ವೈಟು, ಮಧ್ಯದಲ್ಲಿ ಮಾತ್ರ ಒಂದು ಸಣ್ಣ ಲೈನ್ ಆಗಿದೆ ಫೈಬರ್, ಅದನ್ನು ಝಡ್ ಫೈಬರ್ ಅಥವಾ ಝಡ್ ಲೈನ್ ಅಂತ ಕರಿತೀವಿ. ಎ ಬ್ಯಾಂಡಲ್ಲೂ ಒಂದು ಡಾರ್ಕ್ ಹೋಗಿದೆ, ಅದನ್ನು ಎಮ್ ಲೈನ್ ಅಂತ ಕರಿತೀವಿ, ಎಚ್ ಲೈನ್, ಎಚ್ ಝೋನ್ ಅಂತ ಕರಿತೀವಿ, ಎಚ್ ಝೋನ್ ಅಂತ. ಐ ಬ್ಯಾಂಡಲ್ಲಿ ಅದನ್ನು ಝಡ್ ಲೈನ್ ಅಂತ ಕರಿತೀವಿ. ಕ್ಲಿಯರ್? ಐ ಬ್ಯಾಂಡಲ್ಲಿ ಒಂದು ಸಣ್ಣ ಫೈಬರ್ ಹೋಗಿದೆ, ಒಂದು ಸಣ್ಣ ಲೈನು, ಅದನ್ನು ಝಡ್ ಲೈನ್ ಅಂತ ಕರಿತೀವಿ. ಎ ಬ್ಯಾಂಡಲ್ಲಿ ಮತ್ತೆ ಒಂದು ಇದೆ, ಅದನ್ನು ಎಮ್ ಲೈನ್ ಅಂತ ಕರಿತೀವಿ, ಎಮ್ ಲೈನ್. ಕ್ಲಿಯರ್? ಥಿಕ್ ಬ್ಯಾಂಡಲ್ಲಿ ಒಂದು ಸಣ್ಣ ಫೈಬರ್ ಇದೆ, ಅದನ್ನು ಎಮ್ ಲೈನ್ ಅಂತ. ಥಿನ್ ಬ್ಯಾಂಡಲ್ಲಿ ಒಂದು ಸಣ್ಣ ಫೈಬರ್ ಇದೆ, ಅದನ್ನು ಝಡ್ ಲೈನ್ ಅಂತ ಕರಿತೀವಿ. ಇನ್ ದ ಸೆಂಟರ್ ಆಫ್ ದಿ ಐ ಬ್ಯಾಂಡ್ there is elastic fiber called Z line. The thin filaments are firmly attached to the Z line. Thin filaments ಅಂದರೆ ಆಕ್ಟಿನ್, ಅದು ಯಾವಾಗಲೂ
ಲೈನ್ಗೆ ಅಟ್ಯಾಚ್ ಆಗಿರುತ್ತೆ. ದ ಥಿಕ್ ಫಿಲಮೆಂಟ್ಸ್ ಇನ್ ದ ಎ ಬ್ಯಾಂಡ್ ಆರ್ ಹೆಲ್ಡ್ ಟುಗೆದರ್ ಇನ್ ದ ಮಿಡ್ಲ್ ಆಫ್ ದಿಸ್ ಬ್ಯಾಂಡ್ ಬೈ ಎ ಥಿನ್ ಫೈಬ್ರಸ್ ಮೆಂಬ್ರೇನ್ ಕಾಲ್ಡ್ ಎಮ್ ಲೈನ್. ಸೊ ನಾನು ಹೇಳಿದಾಗೆ ಈಗ ಲೈಟ್ ಬ್ಯಾಂಡಲ್ಲಿ ಝಡ್ ಲೈನ್ ಇರುತ್ತೆ, ಡಾರ್ಕ್ ಬ್ಯಾಂಡಲ್ಲಿ ಎಮ್ ಲೈನ್ ಇರುತ್ತೆ. ಈ ಡಾರ್ಕ್ ಫಿಲಮೆಂಟ್ಸ್ ಅಂದರೆ ಥಿಕ್ ಫಿಲಮೆಂಟ್ಸ್ ಅಲ್ಲ, ಅಂದರೆ ಥಿಕ್ ಫಿಲಮೆಂಟ್ಸ್ ಅಂದರೆ ಮಯೋಸಿನ್ ಫಿಲಮೆಂಟ್ಸ್ ಅಲ್ಲ. ಮಯೋಸಿನ್ ಅಂದರೆ ಪ್ರೋಟೀನ್, ಮಯೋಸಿನ್ ಫಿಲಮೆಂಟ್ಸು, ಮಯೋಸಿನ್ ಪ್ರೋಟೀನು ಎಮ್ ಲೈನಿಗೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಐ ಬ್ಯಾಂಡಲ್ಲಿ ಝಡ್ ಲೈನ್ ಇರುತ್ತೆ, ಅದಕ್ಕೆ ಆಕ್ಟಿನ್ ಫಿಲಮೆಂಟ್ಸ್ ಅಂದರೆ ಥಿನ್ ಫಿಲಮೆಂಟ್ಸ್ ಅಟ್ಯಾಚ್ ಆಗಿರುತ್ತೆ. ಥಿನ್ ಫಿಲಮೆಂಟ್ಸ್ ಅಟ್ಯಾಚ್ ಟು ದಿ ಝಡ್ ಲೈನ್, ವೆರಸ್ ಥಿಕ್ ಫಿಲಮೆಂಟ್ಸ್ ಅಟ್ಯಾಚ್ ಟು ದಿ ಎಮ್ ಲೈನ್ ಅಂತ. ಕ್ಲಿಯರ್? ಎಮ್ ಲೈನ್ ಅಂದರೆ ಸೆಂಟರ್ ಆಫ್ ದಿ ಎ ಬ್ಯಾಂಡ್, ವೆರಸ್ ಸೆಂಟರ್ ಆಫ್ ದ ಐ ಬ್ಯಾಂಡ್ ಈಸ್ ಝಡ್ ಲೈನ್. ಕ್ಲಿಯರ್? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಝಡ್ ಲೈನು ಲೈಟ್ ಬ್ಯಾಂಡ್ ಮಧ್ಯದ ಲೈನು, ಎಮ್ ಲೈನು ಡಾರ್ಕ್ ಬ್ಯಾಂಡ್ ಮಧ್ಯದ ಲೈನು. ಅಂದರೆ ಲೈಟ್ ಬ್ಯಾಂಡ್ ಅಂತಂದರೆ ಆಕ್ಟಿನ್ ಫಿಲಮೆಂಟ್ಸು, ಥಿನ್ ಫಿಲಮೆಂಟ್ಸು ಝಡ್ ಲೈನ್ಗೆ ಅಟ್ಯಾಚ್ ಆಗಿರುತ್ತೆ. ಥಿಕ್ ಫಿಲಮೆಂಟ್ಸು ಅಂದರೆ ಮಯೋಸಿನ್ ಫಿಲಮೆಂಟ್ಸು ಎಮ್ ಲೈನ್ಗೆ ಅಟ್ಯಾಚ್ ಆಗಿರುತ್ತೆ. ಥಿನ್ ಫಿಲಮೆಂಟ್ಸ್ ಆರ್ ಫರ್ಮ್ಲಿ ಅಟ್ಯಾಚ್ ಟು ದಿ ಝಡ್ ಲೈನ್, ಥಿಕ್ ಫಿಲಮೆಂಟ್ಸ್ ಆರ್ ಅಟ್ಯಾಚ್ ಟು ದಿ ಎಮ್ ಲೈನ್. ಎ ಅಂಡ್ ಐ ಬ್ಯಾಂಡ್ಸ್ ಆರ್ ಅರೇಂಜ್ಡ್ ಆಲ್ಟರ್ನೇಟ್ಲಿ ಥ್ರೂಔಟ್ ದಿ ಲೆಂತ್ ಆಫ್ ದಿ ಮಯೋಫೈಬ್ರಿಲ್ಸ್. ಯಾವಾಗಲೂ ಎ ಬ್ಯಾಂಡು ಮತ್ತು ಐ ಬ್ಯಾಂಡು ಆಲ್ಟರ್ನೇಟಿವ್ಗೆ ಅರೇಂಜ್ ಆಗಿರುತ್ತೆ. ಒಂದು ಎ ಬ್ಯಾಂಡ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಐ ಬ್ಯಾಂಡ್, ಮತ್ತೆ ಇನ್ನೊಂದು ಎ ಬ್ಯಾಂಡ್, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಐ ಬ್ಯಾಂಡ್, ಹಿಂಗೆ ಆಲ್ಟರ್ನೇಟಿವ್ಗೆ ಎ ಐ ಎ ಐ ಎ ಐ. ಅದರ್ವೈಸ್ ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್. ಅದರ್ವೈಸ್ ಥಿನ್ ಫಿಲಮೆಂಟ್ಸ್, ಥಿಕ್ ಫಿಲಮೆಂಟ್ಸ್, ಥಿನ್ ಫಿಲಮೆಂಟ್ಸ್, ಥಿಕ್ ಫಿಲಮೆಂಟ್ಸ್. ಅದರ್ವೈಸ್ ಇನ್ನೊಂದು ಥರ ಹೇಳ್ಬೋದು, ಆಕ್ಟಿನ್ನು ಮಯೋಸಿನ್, ಈ ಥರ ಆಲ್ಟರ್ನೇಟಿವ್ಗೆ ಅರೇಂಜ್ ಆಗಿರುತ್ತೆ. ಸೆಂಟ್ರಲ್ ಪಾರ್ಟ್ ಆಫ್ ದಿ ಥಿಕ್ ಫಿಲಮೆಂಟ್ ನಾಟ್ ಓವರ್ಲ್ಯಾಪ್ಡ್ ಬೈ ಥಿನ್ ಫಿಲಮೆಂಟ್ಸ್ ಇಸ್ ಕಾಲ್ಡ್ ಝಡ್ ಝೋನ್ ಅಂತ. ಸೆಂಟ್ರಲ್ ಪಾರ್ಟ್ ಆಫ್ ದಿ ಥಿಕ್ ಫಿಲಮೆಂಟ್ ಸೆಂಟ್ರಲ್ ಪಾರ್ಟ್ ಯಾವುದು? ಎಮ್ ಲೈನು ಅಲ್ವಾ? ದಟ್ ಈಸ್ ನಾಟ್ ಓವರ್ಲ್ಯಾಪ್ಡ್ ಬೈ ಥಿನ್ ಫಿಲಮೆಂಟ್ಸ್ ಇಂದ ಓವರ್ಲ್ಯಾಪ್ ಆಗಿರಲ್ಲ, ಅದನ್ನು ಝಡ್ ಎಚ್ ಝೋನ್ ಅಂತ ಕರಿತೀವಿ. ಅಲ್ಲಿ ನೋಡಿ, ಎಚ್ ಝೋನ್ ಅಂತ ಕರಿತೀವಿ. ಎಚ್ ಝೋನಲ್ಲಿ ಬರೀ ಥಿಕ್ ಫಿಲಮೆಂಟ್ಸ್ ಮಾತ್ರ ಇರುತ್ತೆ, ಥಿನ್ ಫಿಲಮೆಂಟ್ಸ್ ಇರೋದಿಲ್ಲ ಎಚ್ ಝೋನಲ್ಲಿ. ಕ್ಲಿಯರ್? ಸೊ ನೋಡಿ, ಇಲ್ಲಿದೆ ನೋಡಿರಿ ಎ ಬ್ಯಾಂಡ್. ಎಚ್ ಝೋನಲ್ಲಿ ಅಂದರೆ ಮಧ್ಯದ 3 ಲೈನ್ ಇದೆ, ನೀಲಿ ಬ್ಲೂ ಕಲರ್, ಅದು ಥಿಕ್ ಫಿಲಮೆಂಟ್ಸು. ಎಡ್ಜ್ ಮತ್ತು ಎಡ್ಜ್ ಆಫ್ ದಿ ಥಿಕ್ ಫಿಲಮೆಂಟ್ಸ್ ಆ್ಯಂಡ್ ಎಡ್ಜ್ ಆಫ್ ದಿ ಥಿನ್ ಫಿಲಮೆಂಟ್ಸ್. ಇದು ರೆಡ್ ಕಲರ್, ಪಿಂಕ್ ಕಲರು ಥಿನ್ ಫಿಲಮೆಂಟ್ಸು. ಅದ್ರ ಮಧ್ಯೆ ಗ್ರೀನ್ ಲೈನ್ ಇದೆ ನೋಡಿ, ಹಾರಿಜಾಂಟಲ್ ಲೈನ್, ಅದು ಝಡ್ ಲೈನ್ ಅಲ್ವಾ? ಆ 3 ಬ್ಲೂ ಕಲರ್ ಇದೆ, ಅದು ಥಿಕ್ ಫಿಲಮೆಂಟ್ಸು. ಥಿಕ್ ಫಿಲಮೆಂಟ್ಸ್ ಅಂದರೆ ಮಯೋಸಿನ್ ಫಿಲಮೆಂಟ್ಸು ಅಲ್ವಾ? ಮಯೋಸಿನ್ ಫಿಲಮೆಂಟ್ ಎಡ್ಜು ಥಿನ್ ಫಿಲಮೆಂಟ್ಸ್ಗೆ ಓವರ್ಲ್ಯಾಪ್ ಆಗಿದೆ. ಎಡ್ಜ್ ಆಫ್ ದಿ ಥಿನ್ ಫಿಲಮೆಂಟ್ಸ್ ಆ್ಯಂಡ್ ಎಡ್ಜ್ ಆಫ್ ದಿ ಥಿಕ್ ಫಿಲಮೆಂಟ್ಸ್ ಆರ್ ಓವರ್ಲ್ಯಾಪ್. ಎಡ್ಜ್ ನೋಡ್ರಿ, ಆದರೆ ಸೆಂಟರ್ ಮಾತ್ರ ದೇ ಆರ್ ನಾಟ್ ಓವರ್ಲ್ಯಾಪ್ಡ್ ಬೈ ದಿ ಥಿನ್ ಫಿಲಮೆಂಟ್ಸ್. ದಟ್ ಸೆಂಟರ್ ಪಾರ್ಟ್ ಈಸ್ ನೋನ್ ಆಸ್ ಎಚ್ ಝೋನ್. ಕ್ಲಿಯರ್? ಎಚ್ ಝೋನ್ ಅಂತಂದರೆ ದ ಸೆಂಟರ್ ಪಾರ್ಟ್ ಆಫ್ ದಿ ಥಿಕ್ ಫಿಲಮೆಂಟ್ಸ್ ವಿಚ್ ಇಸ್ ನಾಟ್ ಓವರ್ಲ್ಯಾಪ್ಡ್ ಬೈ ಥಿನ್ ಫಿಲಮೆಂಟ್ಸ್. ಥಿನ್ ಫಿಲಮೆಂಟ್ಸಿಂದ ಓವರ್ಲ್ಯಾಪ್ ಆಗಿಲ್ಲ, ಅದು ಸೆಂಟ್ರ್ ಪೋರ್ಷನ್ನು, ಆಗ ಅದನ್ನು ಎಸ್ ಝೋನ್ ಅಂತ ಕರಿತೀವಿ. ಆ ಕಡೆ ಎಡ್ಜು ಮತ್ತು ಈ ಕಡೆ ಎಡ್ಜು ಎರಡೂ ಸಹಿತ ಈ ಕಡೆ ಥಿನ್ ಫಿಲಮೆಂಟ್ಸು ಮತ್ತು ಈ ಕಡೆ ಥಿನ್ ಫಿಲಮೆಂಟ್ಸ್ ಓವರ್ಲ್ಯಾಪ್ ಆಗಿದೆ, ಅದನ್ನು ಎಸ್ ಝೋನ್ ಅನ್ನಲ್ಲ. ಮಧ್ಯದ ಮಾತ್ರ ಯಾವುದು ಥಿನ್ ಫಿಲಮೆಂಟ್ಸಿಂದ ಓವರ್ಲ್ಯಾಪ್ ಆಗಿಲ್ವೋ ಅದನ್ನು ಮಾತ್ರ ಎಚ್ ಝೋನ್ ಅಂತ ಕರಿತೀವಿ. ಕ್ಲಿಯರ್? ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಥಿಕ್ ಫಿಲಮೆಂಟ್ ನಾಟ್ ಓವರ್ಲ್ಯಾಪ್ಡ್ ಬೈ ಥಿನ್ ಫಿಲಮೆಂಟ್ಸ್ ಇಸ್ ಕಾಲ್ಡ್ ಎಚ್ ಝೋನ್ ಅಂತ. ಇಲ್ಲಿ ಕ್ಲೀನಾಗಿ ಕಂಡಿದೆ ಎಚ್ ಝೋನ್ಸ್ ನೋಡಿ, ಕ್ಲೀನಾಗಿ ಕಾಣಿದೆ. ಮಧ್ಯದ ಓವರ್ಲ್ಯಾಪ್ ಆಗಿಲ್ಲ, ಆ ಕಡೆ ಎಡ್ಜ್ ಮಾತ್ರ ಓವರ್ಲ್ಯಾಪ್ ಆಗಿದೆ. ಸೊ ಯಾವುದು ಓವರ್ಲ್ಯಾಪ್ ಆಗಿಲ್ಲೋ ಅದನ್ನು ಎಚ್ ಝೋನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಈ ಕಡೆದು ಝಡ್ ಲೈನು, ಈ ಕಡೆದು ಝಡ್ ಲೈನು. ಸೊ ಥಿನ್ ಫಿಲಮೆಂಟ್ಸು, ಥಿಕ್ ಫಿಲಮೆಂಟ್ ಮಧ್ಯದ ಲೈನ್ ಯಾವುದು? ಎಮ್ ಲೈನು. ಥಿಕ್ ಫಿಲಮೆಂಟ್ಸ್ ಮಧ್ಯದ ಲೈನು ಎಮ್ ಲೈನು, ಥಿನ್ ಫಿಲಮೆಂಟ್ಸ್ ಮಧ್ಯದ ಲೈನು ಝಡ್ ಲೈನು. ಸೊ ಇದಿದೆ ನೋಡ್ರಿ, ಈ ಕ್ಲೀನ್ ನೀಟಾಗಿ ಕಾಣುತ್ತೆ. ಒಂದು ಇಲ್ಲಿ ಮಸಲ್ ಇದೆ, ಶೋಲ್ಡರ್ ಮಸಲು. ಆ ಸಣ್ಣ ಪೀಸ್ ತೊಗೊಂಡ್ರೆ ಈ ಥರ ಮಸಲ್ ಬಂಡಲ್ಸ್, ಮಸಲ್ ಫ್ಯಾಸಿಕಲ್ ಅಂತ ಕರೀತಾರೆ, ಅದರ ಮಸಲ್ ಬಂಡಲ್ಸ್ ಅಂತ. ಮಸಲ್ ಫೈಬರ್ಸ್ ಒಂದು ಎಲ್ಲ ಮಸಲ್ ಸೇರಿಕೊಂಡು ಮಸಲ್ ಫೈಬರ್ ಆಗಿದೆ. ಜಾಸ್ತಿ ಮಸಲ್ ಫೈಬರ್ಸ್ ಸೇರಿಕೊಂಡು ಮಸಲ್ ಫ್ಯಾಸಿಕಲ್ ಆಗಿದೆ, ಮಸಲ್ ಬಂಡಲ್ಸ್ ಅಂತ ಕರಿತೀವಿ. ಅದರ ಒಂದು ತೊಗೊಂಡ್ರೆ ಅದನ್ನು ಮಸಲ್ ಫೈಬರ್, ಸಿಂಗಲ್ ಮಸಲ್ ಫೈಬರಲ್ಲಿ ಮಯೋಫೈಬ್ರಿಲ್ ಇದೆ ನೋಡ್ರಿ, 1 2 3 ಮಯೋಫೈಬ್ರಿಲ್ಸ್ ಇದೆ. ಮಸಲ್ ಫೈಬರಲ್ಲಿ ನೋಡ್ರಿ
ವೈಟ್ ಬ್ಯಾಂಡು ಡಾರ್ಕು, ಮತ್ತು ವೈಟ್ ಬ್ಯಾಂಡು ಡಾರ್ಕು, ವೈಟ್ ಬ್ಯಾಂಡು ಡಾರ್ಕು, ವೈಟ್ ಬ್ಯಾಂಡು ಡಾರ್ಕು, ಹಿಂಗೆ ವೈಟು ಡಾರ್ಕು ಡಾರ್ಕು ಹಿಂಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಇದೆ ಅಲ್ವಾ. ಅದ್ರ ಕೆಳಗಡೆ ನೋಡಿರಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ಎ ಬ್ಯಾಂಡು ಐ ಬ್ಯಾಂಡು ಅಂತ ಮಾಡಿದ್ದಾರೆ ನೋಡಿ. ಡಾರ್ಕ್ ಬ್ಯಾಂಡು ಮತ್ತು ವೈಟ್ ಬ್ಯಾಂಡು, ಡಾರ್ಕ್ ಬ್ಯಾಂಡು ವೈ ಬ್ಯಾಂಡು, ಡಾರ್ಕ್ ಬ್ಯಾಂಡು ವೈ ಬ್ಯಾಂಡು. ಮತ್ತು ಇಲ್ಲಿ ತುಂಬ ಎಕ್ಸ್ಪ್ಯಾಂಡ್ ಇದೆ ನೋಡಿರಿ, ಝಡ್ ಲೈನ್ ಇದೆ ಐ ಬ್ಯಾಂಡ್ ಮಧ್ಯದ್ದು, ಎ ಬ್ಯಾಂಡ್ ಮಧ್ಯದ್ದು ಎಮ್ ಲೈನ್ ಇದೆ. ಎಮ್ ಲೈನಲ್ಲಿ ಓವರ್ಲ್ಯಾಪ್ ಆಗಿಲ್ಲ, ತಿನ್ ಫಿಲಮೆಂಟ್ಸ್ ಆಗಿಲ್ಲ, ಬರೀ ತಿಕ್ ಫಿಲಮೆಂಟ್ಸ್ ಇದೆ, ಅದನ್ನು ಎಚ್ ಝೋನ್ ಅಂತ ಕರಿತೀವಿ. ಆ ಕಡೆ ಚುಕ್ ಚುಕ್ಕಿ ಇದೆ, ಅದು ಓವರ್ಲ್ಯಾಪ್ ಆಗಿರೋದು ಅಂತ. ಐ ಬ್ಯಾಂಡು ಝಡ್ ಲೈನ್ ಅಂತ ಈ ಥರ ನೀಟಾಗಿ ಕಾಣುತ್ತೆ. ದ ಎಡ್ಜಸ್ ಆಫ್ ತಿನ್ ಫಿಲಮೆಂಟ್ಸ್ ಓವರ್ಲ್ಯಾಪ್ ದ thick filaments but not at the center. Edges of the thin filaments overlap thick filaments. Edges of the thin filaments ನೋಡ್ರಿ, edges of the thin filaments ಅದು ಪಿಂಕ್ ಕಲರ್ದು ಮತ್ತು ಬ್ಲೂ ಕಲರ್ದು thick filaments. ಎಡ್ಜಸ್ ಮಾತ್ರ ಓವರ್ಲ್ಯಾಪ್ ಆಗಿದೆ ಆ ಕಡೆ ಈ ಕಡೆ, ಮತ್ತು ಮಧ್ಯದ ಮಾತ್ರ ಓವರ್ಲ್ಯಾಪ್ ಆಗಿಲ್ಲ. ಕ್ಲಿಯರ್? ದ ಎಡ್ಜಸ್ ಆಫ್ ದಿ ಥಿನ್ ಫಿಲಮೆಂಟ್ಸ್ ಓವರ್ಲ್ಯಾಪ್ ವಿತ್ ದಿ thick filaments but not at the center. ಸೆಂಟ್ರಲ್ಲೇ ಓವರ್ಲ್ಯಾಪ್ ಆಗಿಲ್ಲ. The space between two Z lines are called a sarcomere. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ವಾಟ್ ಈಸ್ ಮೆಂಟ್ ಬೈ ಸರ್ಕೋಮಿಯರ್ ಅಂತ ಕೇಳ್ತಾರೆ. ದ ಸ್ಪೇಸ್ ಬಿಟ್ವೀನ್ ಟೂ ಝಡ್ ಲೈನ್ ಅಂತ ನೋಡಿರಿ, ತಿನ್ ಫಿಲಮೆಂಟ್ಸಲ್ಲಿ ಮಧ್ಯದ್ದು ಝಡ್ ಲೈನ್, ಈ ಕಡೆ ತಿನ್ ಫಿಲಮೆಂಟ್ಸ್ ಮಧ್ಯದ್ದು ಝಡ್ ಲೈನ್, ಎರಡು ಝಡ್ ಲೈನ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಅದನ್ನು ಸರ್ಕೋಮಿಯರ್ ಅಂತ ಕರೀತಾರೆ. ಸರ್ಕೋಮಿಯರ್ ಇಸ್ ದ ಸ್ಪೇಸ್ ಬಿಟ್ವೀನ್ ಟೂ ಝಡ್ ಲೈನ್ ಇಸ್ ಕಾಲ್ಡ್ ಅ ಸರ್ಕೋಮಿಯರ್ ಅಂತ. ಒನ್ ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ಮೆಂಟ್ ಬೈ ಸರ್ಕೋಮಿಯರ್ ಅಂತ. ದ ಸ್ಪೇಸ್ ಬಿಟ್ವೀನ್ ಟೂ ಝಡ್ ಲೈನ್ ಇಸ್ ಕಾಲ್ಡ್ ಅ ಸರ್ಕೋಮಿಯರ್ ಅಂತ. ಝಡ್ ಲೈನ್ ಅಂತಂದರೆ ತಿನ್ ಫಿಲಮೆಂಟ್ಸ್ ಮಧ್ಯದ ಲೈನ್. ಎರಡು ತಿನ್ ಫಿಲಮೆಂಟ್ಸ್, ಈ ಕಡೆ ಲೆಫ್ಟಲ್ಲಿ ಒಂದು ತಿನ್ ಫಿಲಮೆಂಟ್ಸ್ ಇದೆ, ರೈಟಲ್ಲಿ ಒಂದು ತಿನ್ ಫಿಲಮೆಂಟ್ಸ್ ಇದೆ. ಬ್ಲೂದು ಥಿಕ್ ಫಿಲಮೆಂಟ್ಸು. ಈ ತಿನ್ ಫಿಲಮೆಂಟ್ಸು ಆಕ್ಟಿನ್ ರೆಪ್ರೆಸೆಂಟ್ ಮಾಡುತ್ತೆ, ಬ್ಲೂ ಮಯೋಸಿನ್ ರೆಪ್ರೆಸೆಂಟ್ ಮಾಡುತ್ತೆ. ಪಕ್ಕದ್ದು ಸಹಿತ ತಿನ್ನು, ಅದು ಸಹಿತ ಆಕ್ಟಿನ್ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ಮಧ್ಯೆ ಗ್ರೀನ್ ಇದೆಯಲ್ಲ, ಗ್ರೀನ್ ಲೈನು, ಅದು ಝಡ್ ಲೈನು. ಈ ಕಡೆ ಒಂದು ಝಡ್ ಲೈನ್ ಇದೆ, ಈ ಕಡೆ ಒಂದು ಝಡ್ ಲೈನ್ ಇದೆ. ಎರಡರ ಝಡ್ ಲೈನಿನ ಮಧ್ಯದ ಸ್ಪೇಸನ್ನು ಸರ್ಕೋಮಿಯರ್ ಅಂತ ಕರೀತಾರೆ. ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸಿದ್ದಾರೆ ನೋಡ್ರಿ, ಇಲ್ಲಿ ಡಾರ್ಕ್ ಇದೆ, ಇಲ್ಲೊಂದು ಡಾರ್ಕ್ ಇದೆ, ಇದ್ರ ಮಧ್ಯದನ್ನು ಸರ್ಕೋಮಿಯರ್ ಅಂತ ಕರೀತಾರೆ. ಸರ್ಕೋಮಿಯರ್ is the space between two Z lines is called sarcomere, which is also known as functional unit of the muscle and where muscle contraction takes place. Sarcomere is the functional unit of the muscle anta. Functional unit of the muscle anta ಕರೀತಾರೆ. Sarcomere is the functional unit of the muscle. ಯಾಕೆ why it is functional unit? Because a function takes place here. What is the function of the muscle? That is what? Contraction or muscle contraction. Muscle contraction ಆಗೋದು. That is called what? Muscle contraction anta. Muscle contraction takes place in the space between two Z line called sarcomere. Muscle contraction takes place in sarcomere. That's why sarcomere is known as functional unit of the muscle where contraction takes place. For one more ಕೇಳ್ತಾರೆ, name the function unit of the muscle anta. Sarcomere is the functional unit of the muscle. Why sarcomere is the functional unit of the muscle? Because of muscle contraction takes place in the sarcomere. That's why sarcomere is the functional unit. What is sarcomere? Functional unit. Otherwise, one more definition: the space between two Z line is called sarcomere. What is Z line? The center point of the thin filament is known as Z line. What is M line? The center point of the thick filaments is known as M line. ಇಲ್ಲಿದೆ ನೋಡಿ, M line, center point of the thick filaments. What is A band? A band represents myosin or otherwise thick filaments. What is I band? I band represents thin filaments. What is H zone? The center point of the thick filaments where thin filaments are not overlapped. Where thin filaments are not overlapped. ಇಲ್ಲಿ ನೋಡ್ರಿ, ಎಸ್ ಝೋನ್ ಕಾಣಿಸುತ್ತೆ ನೋಡ್ರಿ, ಮಧ್ಯದ ನೀಲಿ ಇದೆಯಲ್ಲ, ಬ್ಲೂ ಲೈನ್ಸು, ಮೂರು ಲೈನು, ಇದು ಥಿಕ್ ಫಿಲಮೆಂಟ್ಸ್ ಅಂದರೆ ಮಯೋಸಿನ್ ಫಿಲಮೆಂಟ್. ಅದು ಅದರ ಮಧ್ಯದ ಎಡ್ಜ್ ಆಫ್ ದಿ ಮಯೋಸಿನ್ನು ಆ್ಯಂಡ್ ಎಡ್ಜ್ ಆಫ್ ದಿ ಆಕ್ಟಿನ್ ಆರ್ ಓವರ್ಲ್ಯಾಪ್, ಬಟ್ ಸೆಂಟರ್ ಆಫ್ ದಿ ಮಯೋಸಿನ್ ಫಿಲಮೆಂಟ್ಸ್ ಆರ್ ನಾಟ್ ಓವರ್ಲ್ಯಾಪ್ ವಿತ್ ದಿ actin filaments. So that center portion or part of the myosin is called
H zone, where there are no overlap with the thin filaments. ನೋಡಿ ಈ ಥರ ಸೊ ದೇ ಮೇ ರೈಸ್ ಎನಿ ಟೈಪ್ ಆಫ್ ಕ್ವಶನ್ಸ್. ಯು ನೀಡ್ ಟು ಬಿ ರೆಡಿ ಅಂತ. ಅವರು ಯಾವ ಥರ ಕ್ವಶನ್ಸ್ ಬೇಕಾದ್ರೂ ರೆಡಿ ಇರಬೇಕು, ಗೊತ್ತಲ್ವಾ? ಇದು ತುಂಬ ಸ್ವಲ್ಪ ದಿಸ್ ಇಸ್ ವಾಟ್ ಆಲ್ಟ್ರಾ ಸ್ಟ್ರಕ್ಚರ್ ಆಫ್ ದಿ ಮಸಲ್ಸ್. ಇದನ್ನು ಆಲ್ಟ್ರಾ ಸ್ಟ್ರಕ್ಚರ್ ಆಫ್ ದಿ ಮಸಲ್ಸ್ ಅಂತ ಕರೀತಾರೆ. ಕ್ಲಿಯರ್? ಸರ್ಕೋಮಿಯರು, ಸರ್ಕೋಪ್ಲಾಸಮ್ಮು, ಸರ್ಕೋಲೆಮ್ಮ, then muscle proteins, thin filaments, thick filaments, actin, myosin, Z line, M line, H zone, A band, I band. So these are all so very very important point for NEET examination also, for board examination also anta. So which represents I band anta? So actin or other light band represent I band. I band includes isotropic band anta. Whereas A band represents thick filaments. Thick filaments ಅಂದರೆ ಮಯೋಸಿನ್ ಫಿಲಮೆಂಟ್ಸು. ಅದನ್ನು ಡಾರ್ಕ್ ಬ್ಯಾಂಡ್ ಅಂತಲೂ ಕರೀತಾರೆ. ಬಿಕಾಸ್ ಅದು ತುಂಬ ದಪ್ಪ ಇರುತ್ತೆ, ತಿಕ್ಕಾಗಿರುತ್ತೆ, ಹಾಗೆ ಅದನ್ನು ಡಾರ್ಕ್ ಬ್ಯಾಂಡ್ಸ್ ಅಂತಲೂ ಕರೀತಾರೆ. ಎ ಬ್ಯಾಂಡ್ ಅನ್ಐಸೋಟ್ರೋಪಿಕ್ ಬ್ಯಾಂಡ್ ಅಂತಲೂ ಕರೀತಾರೆ. ಝಡ್ ಲೈನ್ ಅಂತಂದರೆ ದ ಸೆಂಟರ್ ಹಾರಿಜಾಂಟಲ್ ಲೈನ್ ಆಫ್ ದಿ ಥಿನ್ ಫಿಲಮೆಂಟ್ಸ್ ಇಸ್ ನೋನ್ ಆಸ್ ಝಡ್ ಲೈನ್. ಎಮ್ ಲೈನ್ ಅಂತಂದರೆ ದ ಸೆಂಟರ್ ಹಾರಿಜಾಂಟಲ್ ಲೈನ್ ಆಫ್ ದಿ thick filament is called M line. H zone ಅಂತಂದರೆ the center part of the thick filaments where there are no overlap with the thin filaments are called H zone. Sarcomere, functional unit of the muscle where muscle contraction takes place, is called a sarcomere. Or otherwise one more definition, the space between two Z line. ನೋಡಿರಲಿ, ಲೆಫ್ಟಲ್ಲೇ ಒಂದು ಝಡ್ ಲೈನ್ ಇದೆ, ರೈಟಲ್ಲೇ ಒಂದು ಝಡ್ ಲೈನ್ ಇದೆ. ಝಡ್ ಲೈನು ಸೆಂಟರ್ ಪಾಯಿಂಟ್ ಆಫ್ ದಿ ಥಿನ್ ಫಿಲಮೆಂಟ್ಸು, ಇಲ್ಲಿ ಸೆಂಟರ್ ಪಾಯಿಂಟ್ ಆಫ್ ದಿ ಥಿನ್ ಫಿಲಮೆಂಟ್ಸು. ಇವೆರಡರ ಮಧ್ಯನ ಸ್ಪೇಸನ್ನು ಸರ್ಕೋಮಿಯರ್ ಅಂತ ಕರೀತಾರೆ. ಸರ್ಕೋಮಿಯರ್, ದ ಸ್ಪೇಸ್ ಬಿಟ್ವೀನ್ ಟೂ ಝಡ್ ಲೈನ್ ಇಸ್ ಕಾಲ್ಡ್ ಸರ್ಕೋಮಿಯರ್. ಅದರ್ವೈಸ್ ಫಂಕ್ಷನ್ ಯೂನಿಟ್ ಆಫ್ ದಿ ಮಸಲ್. ಯಾಕೆ ಫಂಕ್ಷನ್ ಯೂನಿಟ್ ಆಫ್ ದಿ ಮಸಲ್? ಬಿಕಾಸ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಅಲ್ಲೇ ನಡೆಯುತ್ತೆ, ಸರ್ಕೋಮಿಯರಲ್ಲೇ ಮಸಲ್ ಕಾಂಟ್ರಾಕ್ಷನ್ ನಡೆಯೋದು. ಹಾಗಾಗಿ ಅದನ್ನು ಫಂಕ್ಷನ್ ಯೂನಿಟ್ ಆಫ್ ದಿ ಮಸಲ್ ಅಂತ ಕರೀತಾರೆ. ವಾಟ್ ಈಸ್ ಸರ್ಕೋಲೆಮ್ಮ? ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಮಸಲ್ ಫೈಬರ್ ಇಸ್ ಕಾಲ್ಡ್ ಸರ್ಕೋಲೆಮ್ಮ. ಇಲ್ಲಿ ನೋಡ್ರಿ, ಇದು ಮಸಲ್, ಕೈ ಇದೆಯಲ್ಲ ಭುಜದ್ದು, ಒಂದು ಸ್ಮಾಲ್ ಪೀಸ್ ಆಫ್ ಟಿಶ್ಯೂ ತೊಗೊಂಡ್ರೆ ದಟ್ ಟಿಶ್ಯೂ ಇಸ್ ಮೇಡ್ ಬೈ ನಂಬರ್ ಆಫ್ ಮಸಲ್ ಫೈಬರ್ ಆರ್ ಮಸಲ್ ಸೆಲ್ಸ್. ಮಸಲ್ ಸೆಲ್ಸ್ ಅನ್ನು ಮಸಲ್ ಫೈಬರ್ ಅಂತ ಕರೀತಾರೆ. ಸೊ ಈಚ್ ಮಸಲ್ ಫೈಬರ್ ಇಸ್ ಕಾಲ್ಡ್ ಅ ಫ್ಯಾಸಿಕಲ್ ಅಂತ ಕರೀತಾರೆ. ಎ ಗ್ರೂಪ್ ಆಫ್ ದಿ ಫ್ಯಾಸಿಕಲ್ ಇಸ್ ಕಾಲ್ಡ್ ಮಸಲ್ ಬಂಡಲ್ ಆರ್ ಅದರ್ವೈಸ್ ಮಸಲ್ ಫ್ಯಾಸಿಕಲ್. ಕ್ಲಿಯರ್? ಸೊ ದಿಸ್ ಈಸ್ ಕಾಂಪೋಸ್ಡ್ ಬೈ ನಂಬರ್ ಆಫ್ ಮಯೋಫೈಬ್ರಿಲ್ಸ್. ನೋಡಿ, ಇಲ್ಲಿ ಮಯೋಫೈಬ್ರಿಲ್ಸ್ ಅಂತ ಕರೀತಾರೆ, ಸಣ್ಣ ಸಣ್ಣ ಮಯೋಫೈಬ್ರಿಲ್ ಅಂತ. ಈಚ್ ಮಯೋಫೈಬ್ರಿಲ್ ಇಸ್ ಕಾಂಪೋಸ್ಡ್ ಬೈ ಎ ಬ್ಯಾಂಡ್, ಐ ಬ್ಯಾಂಡ್, ಎ ಬ್ಯಾಂಡ್, ಐ ಬ್ಯಾಂಡ್, which also known as light band, dark band, light band, dark band. Light band represents actin, whereas dark band represents myosin. Actin and myosins are two muscle proteins. What are muscle proteins? The proteins which are present in the muscles, which are responsible for contraction of the muscle, is called muscle proteins. Actin and myosins are the major muscle proteins. Addition to these muscle proteins, some more proteins also there, troponin, tropomyosin anta. So there are also muscle proteins, but among all those, actin and myosins play a very important role and they are major muscle proteins. So A band myosin, I band actin. ಅದರ ಮಧ್ಯದ ಲೈನನ್ನು ಝಡ್ ಲೈನ್ ಅಂತ ಕರೀತಾರೆ. ಆಕ್ಟಿನ್ ಮಧ್ಯ ಲೈನ್ ಝಡ್ ಲೈನ್ ಅಂತ ಕರೀತಾರೆ. ಮಯೋಸಿನ್ ಮಧ್ಯದ ಲೈನನ್ನು ಎಮ್ ಲೈನ್ ಅಂತ ಕರೀತಾರೆ. ಆ ಎಮ್ ಲೈನಲ್ಲಿ ಓವರ್ಲ್ಯಾಪ್ ಆಗಿರೋದಿಲ್ಲ, ಪಕ್ಕದ ಆಕ್ಟಿನ್ ಫಿಲಮೆಂಟ್ಸ್ ಓವರ್ಲ್ಯಾಪ್ ಆಗಿರೋಲ್ಲ, ಅದನ್ನು ಝಡ್ ಝೋನ್ ಅಂತ ಕರಿತೀವಿ. ಈ ಕಡೆ ಝಡ್ ಲೈನ್ ಒಂದು ಥಿನ್ ಫಿಲಮೆಂಟ್ ಝಡ್ ಲೈನು, ಈ ಕಡೆ ಒಂದು ಥಿನ್ ಫಿಲಮೆಂಟ್ ಝಡ್ ಲೈನ್ ಇರುತ್ತೆ. ಎರಡರ ಝಡ್ ಲೈನ್ ಮಧ್ಯದ ಸ್ಪೇಸನ್ನು ಸರ್ಕೋಮಿಯರ್ ಅಂತ ಕರೀತಾರೆ. ಕ್ಲಿಯರ್? ಸರ್ಕೋಮಿಯರ್. ಸರ್ಕೋಮಿಯರ್ ಇಸ್ ದಿ ಫಂಕ್ಷನ್ ಯೂನಿಟ್ ಆಫ್ ದಿ muscle fiber is called a sarcomere anta. So this is about what ultra structure of the muscle anta. Clear? So you need to concentrate on
Sarcolemma, sarcoplasm, sarcomere, actin, myosin. What represents actin and what represents myosin? I mean light band, dark band. Z ಲೈನ್ ಯಾವುದು, ಎಮ್ ಲೈನ್ ಯಾವುದು, ಮತ್ತು ಎಚ್ ಝೋನ್ ಯಾವುದು. ಸೊ ಇದೆಲ್ಲ ನೋಡಿಬಿಟ್ಕೊಂಡ್ರೆ ಸೊ ಇಟ್ ಈಸ್ ವೆರಿ ವೆರಿ ಈಸಿ. ಕ್ಲಿಯರ್? ಸೊ ಐ ಆಮ್ ಗೋಯಿಂಗ್ ಟು ಫಿನಿಶ್ ದಿಸ್ ವಿಡಿಯೋ. ಸೊ ಐ ವಿಲ್ ಕಮ್ ಅಪ್ ವಿತ್ another video with new concept. So until that, thank you very much. Good luck.